ಮಾರಣಕಟ್ಟೆಯ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಾಲಯವು ಕುಂದಾಪುರದಿಂದ ಕೊಲ್ಲೂರಿಗೆ ಹೋಗುವ ಮಾರ್ಗದಲ್ಲಿ ಚಿತ್ತೂರಿನ ಸಮೀಪದಲ್ಲಿರುವ ಅತ್ಯಂತ ಪುರಾತನ ಮತ್ತು ಪೌರಾಣಿಕ ಮಹತ್ವ ಹೊಂದಿದ ಕ್ಷೇತ್ರವಾಗಿದೆ. ಈ ಕ್ಷೇತ್ರವು ಮೂಕಾಂಬಿಕಾ ದೇವಿಯ ಮಹಿಮೆಯೊಂದಿಗೆ ನಿಕಟವಾಗಿ ಸಂಬಂಧ ಹೊಂದಿದೆ. ಮೂಕಾಸುರನು ದೇವಿ ಮೂಕಾಂಬಿಯಿಂದ ಹತನಾದ ಸ್ಥಳವೇ ಮಾರಣಕಟ್ಟೆ ಎಂದು ಪ್ರಸಿದ್ಧಿ ಪಡೆದಿದ್ದು, ಆ ಸ್ಥಳದಲ್ಲಿ ದೇವಿಯಿಂದ ವರ ಪಡೆದ ಕಾರಣಿಕ ದೈವ ಶ್ರೀ ಬ್ರಹ್ಮಲಿಂಗೇಶ್ವರನು ನೆಲೆಸಿದ್ದಾನೆ. ಈ ಕಾರಣದಿಂದಲೇ ಲಕ್ಷಾಂತರ ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಈ ಕ್ಷೇತ್ರದಲ್ಲಿ ಶ್ರೀ ಬ್ರಹ್ಮಲಿಂಗೇಶ್ವರನೊಂದಿಗೆ ಯಕ್ಷೆ, ಚಿಕ್ಕಮ್ಮ, ಹ್ಯಾಗುಳಿ ದೇವರೇ ಮೊದಲಾದ ಉಪದೇವತೆಗಳ ಬಳಗವೂ ಕಾಣಸಿಗುತ್ತದೆ. ಧರ್ಮಸ್ಥಳದಂತೆ ಇಲ್ಲಿ ವಾಕ್ಯ ಪ್ರಮಾಣದ ತೀರ್ಪು ದೊರೆಯುತ್ತದೆ. ಆದ್ದರಿಂದ ಮಂಜುನಾಥನ ಸನ್ನಿಧಿ ತೆಂಕಿನ ದೇವರಾದರೆ ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರನು ಬಡಗಿನ ದೇವರೆಂದು ಕರೆಯಲ್ಪಡುತ್ತಾನೆ. ತುಳುನಾಡಿನ ಭಕ್ತರೊಂದಿಗೆ ಈ ಕ್ಷೇತ್ರದ ಸಂಬಂಧವನ್ನು ತೋರಿಸುವ ವಿಶೇಷ ಆಚರಣೆಗಳಲ್ಲಿ ಧನು ಸಂಕ್ರಮಣದಂದು ದೊಟ್ಟಿಕಾಲು ಚಿಕ್ಕು ದೇವರ ಪಾತ್ರಿ ಚಕ್ರ ಉಪನದಿಯನ್ನು ದಾಟುವುದು, ಮಕರ ಸಂಕ್ರಮಣದಂದು ದರ್ಶನ ಪಾತ್ರಿ ಕ್ಷೇತ್ರದಲ್ಲಿ ಹಾಜರಾಗುವುದು ಪ್ರಮುಖವಾಗಿದೆ. ಪಶ್ಚಿಮ ಘಟ್ಟದ ತಪ್ಪಲು ಕರಾವಳಿಯ ಪೂರ್ವ ಭಾಗದಲ್ಲಿ ಹರಡಿಕೊಂಡಿರುವ ಮಲೆನಾಡಿನ ದಟ್ಟಾರಣ್ಯವು ಪುರಾಣಗಳಲ್ಲಿ ಮಹತ್ವ ಪಡೆದ ಸ್ಥಳವಾಗಿದೆ. ಉತ್ತರದಿಂದ ದಕ್ಷಿಣದವರೆಗೆ ಹರಡಿಕೊಂಡಿರುವ ಈ ಕಾಡು ಅನೇಕ ಋಷಿಗಳ ತಪಸ್ಸಿನ ಧಾಮವಾಗಿತ್ತು. ಲೋಕ ಕಲ್ಯಾಣಕ್ಕಾಗಿ, ಸ್ವಯಂ ಶ್ರೇಯಸ್ಸಿಗಾಗಿ ತಪಸ್ಸು ಮಾಡುತ್ತಿದ್ದ ಋಷಿಗಳ ವಾಸಸ್ಥಳವಾಗಿದ್ದ ಈ ಕಾಡಿನಲ್ಲಿ ಕಂಹಾಸುರ ಎಂಬ ಕ್ರೂರ ರಾಕ್ಷಸನು ವಾಸಿಸುತ್ತಿದ್ದನೆಂದು ಜನಪದ ಕಥೆಗಳು ಹೇಳುತ್ತವೆ. ಕಂಹಾಸುರನು ಕೋಲಮುನಿ ಹಾಗೂ ಇತರ ಋಷಿಗಳ ತಪಸ್ಸಿಗೆ ಭಂಗ ತಂದು ಜನಸಾಮಾನ್ಯರಿಗೂ ಪೀಡನೆ ನೀಡುತ್ತಿದ್ದನು. ಋಷಿಗಳ ರೋದನ ಮತ್ತು ಜನಸಾಮಾನ್ಯರ ಪ್ರಾರ್ಥನೆ ಮೂಕಾಂಬಿಕಾ ದೇವಿಗೆ ತಲುಪಿದಾಗ ಜಗಜ್ಜನನಿಯಾದ ತಾಯಿ ದೇವಿ ಕಂಹಾಸುರನಿಗೆ ಶಿಕ್ಷೆ ನೀಡಿದಳು. ದೇವಿಯ ಕೋಪದಿಂದ ಕಂಹಾಸುರನು ಮೂಕನಾದನು. ಆದರೆ ದೇವಿಯ ಭಕ್ತನಾಗಬೇಕೆಂಬ ತುಡಿತದಿಂದ ಆತನು ತನ್ನ ಕ್ರೂರ ಸ್ವಭಾವವನ್ನು ಬಿಟ್ಟು ಭಕ್ತನಾದನು. ದೇವಿಯನ್ನು ಸೇರಿ ಮೋಕ್ಷ ಪಡೆಯಬೇಕೆಂಬ ಹಂಬಲದಿಂದ ಆತನು ತಾಯಿಯ ಮಹತ್ವಾಕಾಂಕ್ಷೆಗೆ ವಿರೋಧವಾಗಿ ಕುಕೃತ್ಯ ಎಸಗಿದನು. ದೇವಿಯು ಕುಪಿತಳಾಗಿ ಮಹಾರಣ ನಡೆಸಿ ಕಂಹಾಸುರನನ್ನು ವಧಿಸಿದಳು. ಈ ಸ್ಥಳವೇ ಮಾರಣಕಟ್ಟೆ ಎಂದು ಪ್ರಸಿದ್ಧಿ ಪಡೆದಿತು. ದೇವಿಯು ತನ್ನ ಭಕ್ತನ ಆಶಯದಂತೆ ಈಶ್ವರ ಶಕ್ತಿಯನ್ನು ನೀಡಿ ಶ್ರೀ ಬ್ರಹ್ಮಲಿಂಗೇಶ್ವರನೆಂಬ ನಾಮವನ್ನಿಟ್ಟು ಭಕ್ತ ಪೋಷಕನಾಗಿ ಅಭಯದಾತನಾಗುವಂತೆ ಹರಸಿದಳು. ಈ ಮಹಾಸ್ಥಳವೇ ಶ್ರೀ ಕ್ಷೇತ್ರ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರನ ಸನ್ನಿಧಿ. ಮುಂದೆ ಕೊಲ್ಲೂರಿಗೆ ಬಂದ ಶ್ರೀ ಶಂಕರಾಚಾರ್ಯರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಮಹಾಪುರುಷರ ಪಾದಧೂಳಿಯಿಂದ ಪೂಜ್ಯರಿಂದ ಬರೆಯಲ್ಪಟ್ಟ ಶ್ರೀಚಕ್ರದಿಂದ ಈ ಸ್ಥಳವು ಮಹಾನ್ ಶಕ್ತಿಯೊಂದಿಗೆ ಪುಣ್ಯಕ್ಷೇತ್ರವಾಗಿ ಭಕ್ತರ ಯಾತ್ರಾ ಸ್ಥಳವಾಯಿತು. ಜನಪದಗಳಲ್ಲಿ ಬಾಯಿಂದ ಬಾಯಿಗೆ ಹರಡಿಕೊಂಡ ಕಥೆಗಳ ಪ್ರಕಾರ ಚಿತ್ತೂರು ಗುಡಿಕೇರಿ ಸಂಸ್ಥಾನದ ಚಂದಯ್ಯ ಶೆಟ್ಟಿಯವರ ಮನೆಯಲ್ಲಿ ದನ ಕಾಯುವ ಮಂಜನು ತನ್ನ ಸಂಗಡಿಗರೊಂದಿಗೆ ಬ್ರಹ್ಮಗುಂಡಿಯ ಕಾಡಿನ ಕಡೆಗೆ ದನಗಳನ್ನು ಮೇಯಿಸಲು ಹೋಗುತ್ತಿದ್ದನು. ಆ ದನಗಳ ಗುಂಪಿನಲ್ಲಿ ಕಪಿಲೆ ಎಂಬ ದನವು ಪ್ರತಿದಿನ ಬ್ರಹ್ಮಗುಂಡಿಯ ಬಳಿ ಬಂದು ಶಿಲೆಯ ಮೇಲೆ ಹಾಲು ಸುರಿಸುತ್ತಿತ್ತು. ಒಂದು ದಿನ ಮಂಜನು ಆ ದನವನ್ನು ಹಿಂಬಾಲಿಸಿ ಕಾಡಿನೊಳಗೆ ಹೋಗಿ ಶಿಲೆಯ ಮೇಲೆ ಹಾಲು ಸುರಿಸುತ್ತಿರುವುದನ್ನು ಕಂಡನು. ಮನೆಗೆ ಬಂದು ತನ್ನ ಮಡದಿ ಮಂಜಿಗೆ ಈ ವಿಷಯವನ್ನು ತಿಳಿಸಿದನು. ನಂತರ ಚಂದಯ್ಯ ಶೆಟ್ಟಿಯವರಿಗೆ ತಿಳಿಸಿದಾಗ ಅವರು ನಂಬಿಕೆ ಬಾರದ ಕಾರಣ ಸ್ವತಃ ಮಂಜನೊಂದಿಗೆ ಕಾಡಿಗೆ ಹೋಗಿ ಕಪಿಲೆ ದನವು ಶಿಲೆಯ ಮೇಲೆ ಹಾಲು ಸುರಿಸುತ್ತಿರುವುದನ್ನು ಕಂಡರು. ಮನೆಗೆ ಹಿಂದಿರುಗಿ ಬ್ರಾಹ್ಮಣರನ್ನು ಕರೆಸಿ ವಿಚಾರವನ್ನು ತಿಳಿಸಿದಾಗ ಅವರು ಈ ಸ್ಥಳವು ಪ್ರಸಿದ್ಧ ಶಕ್ತಿ ಸ್ಥಳವಾಗಿದ್ದು, ದೇವಿಯು ಕಂಹಾಸುರನನ್ನು ವಧಿಸಿದ ನಂತರ ಮೂಕಾಸುರನಾದಾಗ ದೇವಿಯು ತನ್ನ ಭಕ್ತನ ಆಶಯದಂತೆ ಈಶ್ವರ ಶಕ್ತಿಯನ್ನು ನೀಡಿ ಹರಸಿದ ಸ್ಥಳವೆಂದು ವಿವರಿಸಿದರು. ಮುಂದೆ ಯತಿನ್ವರನೊಬ್ಬ ಈ ಕ್ಷೇತ್ರಕ್ಕೆ ಬಂದ ನಂತರ ಈ ಸ್ಥಳವು ಪ್ರಸಿದ್ಧಿಯಾಯಿತು.
ಕಟ್ಟೆಯಲ್ಲಿ ಈಶ್ವರಿ ಶಕ್ತಿಯು ಹೊಂದಿದಂತಹ ಈ ಸ್ಥಳವೇ ಬಹಳ ಶಕ್ತಿಯುತವಾದ ಬ್ರಹ್ಮಲಿಂಗೇಶ್ವರ ಎಂದು ಜನಪದಗಳಲ್ಲಿ ಹೇಳುತ್ತಾರೆ. ನೋವು, ನಲಿವು, ದುಃಖಗಳಿಗೆ ಅಭಯಧಾಮವಾದ ಈ ಕ್ಷೇತ್ರವೇ ಶ್ರೀ ಕ್ಷೇತ್ರ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಈ ಕ್ಷೇತ್ರದ ಪುರಾತನತೆಯನ್ನು ತೋರಿಸುವ ಸಾಕ್ಷಿಗಳಲ್ಲಿ ಶೇಣಿಮರವೂ ಒಂದು. ಅಲ್ಲದೆ ಸನ್ಯಾಸಿ ಬೆಟ್ಟ ಎಂಬ ಸ್ಥಳವು ಸಮೀಪದಲ್ಲಿದ್ದು ಅಲ್ಲಿ ಯೋಗಿಗಳು ಪೂಜಾ ಕಾರ್ಯ ನಿರ್ವಹಿಸುತ್ತಿದ್ದರು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಈ ಯೋಗಿಗಳು ಆದಿದ್ರಾವಿಡ ಮೂಲದವರಾಗಿದ್ದು ಇಂದಿಗೂ ಈಶಾನ್ಯ ದಿಕ್ಕಿನಲ್ಲಿ ನೆಲೆಸಿದ್ದಾರೆ. ಅವರ ಪೂರ್ವಜರಿಂದ ಬಾಯಿಗೆ ಬಂದ ನಾಡಿಗರ ಮಾತುಗಳು ಇಂದಿಗೂ ಕೇಳಿಬರುತ್ತವೆ. ದೈನಂದಿನ ಪೂಜಾ ವಿಧಿವಿಧಾನಗಳಿಗೆ ಅರ್ಚಕರ ಕುಟುಂಬಗಳ ಜೊತೆಗೆ ಹೆಬ್ಬಾರರು, ಹುಟ್ಟಿನ ದೇವಾಡಿಗರು, ಮಡಿವಾಳರು, ಮೊಗವೀರರು, ವಿಶ್ವಕರ್ಮರು ಮತ್ತು ಕ್ಷೌರಿಕ ವರ್ಗದವರು ಕೈಂಕರ್ಯದಲ್ಲಿ ತೊಡಗಿದ್ದಾರೆ. ಆಡಳಿತವನ್ನು ಚಿತ್ತೂರು ಗುಡಿಕೇರಿ ಮನೆಯವರು ಆನುವಂಶಿಕವಾಗಿ ನಡೆಸುತ್ತಿದ್ದು ತಮ್ಮ ಕುಟುಂಬದ ಆಸ್ತಿಯಿಂದ ದೇವಸ್ಥಾನಕ್ಕೆ ಉಂಬಳಿಗಳನ್ನು ನೀಡುತ್ತಿದ್ದಾರೆ. ದೇವಸ್ಥಾನ ಮತ್ತು ಹೆಬ್ಬಾಗಿಲು ನಿರ್ಮಾಣದ ಸಂದರ್ಭದಲ್ಲಿ ಗುಡಿಕೇರಿ ಮನೆಯವರು ನಗದು ಕೊರತೆಯಿಂದ ಹಲ್ಸ್ನಾಡು ಮನೆಯವರಿಗೆ ಭೂಮಿ ಅಡಮಾನ ಮಾಡಿದ ದಾಖಲೆಗಳು ಇಂದಿಗೂ ಲಭ್ಯವಿವೆ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೋಬಿ ಚಿಕ್ಕು, ವನದುಗರಾದೇವಿ, ಹಿಜಾಣ ಚಿಕ್ಕು, ಕುಂಡ್ನಾಡಿ ಹೈಗುಳಿ ಮೊದಲಾದ ಚಿಕ್ಕ ದೇವಾಲಯಗಳು ಇವೆ. ತುಳು, ಕೊಂಕಣಿ, ಕನ್ನಡ, ಮಲಯಾಳಿ, ಮರಾಠಿ, ಹಿಂದಿ ಸೇರಿದಂತೆ ಅನೇಕ ಭಾಷೆಗಳ ಜನರು ಹಾಗೂ ಎಲ್ಲ ಮತಗಳ ಭಕ್ತರು ಈ ಕ್ಷೇತ್ರವನ್ನು ಅಭಯ ತಾಣವೆಂದು ಭಾವಿಸಿ ಭೇಟಿ ನೀಡುತ್ತಾರೆ. ಮಾರಣಕಟ್ಟೆಯ ಶ್ರೀ ಬ್ರಹ್ಮಲಿಂಗೇಶ್ವರ ಕ್ಷೇತ್ರವು ಪೌರಾಣಿಕ ಮಹತ್ವ, ಸಾಮಾಜಿಕ ನ್ಯಾಯ, ಧಾರ್ಮಿಕ ವೈವಿಧ್ಯತೆ ಮತ್ತು ಭಕ್ತರ ನಂಬಿಕೆಗಳ ಸಂಕೇತವಾಗಿದೆ. ಇದು ಕೇವಲ ಒಂದು ದೇವಸ್ಥಾನವಲ್ಲ, ತುಳುನಾಡಿನ ಸಂಸ್ಕೃತಿ, ಪರಂಪರೆ ಮತ್ತು ಭಕ್ತಿಯ ಜೀವಂತ ಸಾಕ್ಷಿಯಾಗಿದೆ. ಮಕರ ಸಂಕ್ರಾಂತಿಯ ಉತ್ಸವವು ಕರ್ನಾಟಕದ ಅನೇಕ ದೇವಸ್ಥಾನಗಳಲ್ಲಿ ಅತ್ಯಂತ ವೈಭವದಿಂದ ನಡೆಯುವ ಧಾರ್ಮಿಕ ಸಂಭ್ರಮವಾಗಿದೆ. ಈ ಉತ್ಸವವು ದೇವರ ಸನ್ನಿಧಿಯಲ್ಲಿ ಭಕ್ತರ ಪ್ರೀತಿಯ ಹರಕೆಗಳನ್ನು ನೆರವೇರಿಸುವ ಮಹತ್ವದ ಸಂದರ್ಭವಾಗಿದ್ದು, ಜನರು ತಮ್ಮ ಇಷ್ಟಾರ್ಥಗಳನ್ನು ಸಾಧಿಸಲು ವಿವಿಧ ರೀತಿಯ ಸೇವೆಗಳನ್ನು ಸಲ್ಲಿಸುತ್ತಾರೆ. ಯಕ್ಷಗಾನ, ಬಯಲಾಟ, ರಂಗಪೂಜೆ, ಚರುವಿನ ಪೂಜೆ, ಹೂವಿನ ಪೂಜೆ, ಮಂಗಳಾರತಿ, ಹರಿವಾಣ ನೈವೇದ್ಯ ಮೊದಲಾದ ಸೇವೆಗಳು ದೇವರಿಗೆ ಅರ್ಪಣೆ ಆಗುತ್ತವೆ. ಈ ಸೇವೆಗಳ ಮೂಲಕ ಭಕ್ತರು ತಮ್ಮ ಮನದಾಸೆಗಳನ್ನು ದೇವರ ಕೃಪೆಯಿಂದ ಸಾಧಿಸುತ್ತಾರೆ. ಅಲ್ಲದೆ ಶ್ರೀ ದೇವರ ಸನ್ನಿಧಿಯಲ್ಲಿ ಶ್ರೀ ಯಕ್ಷೆ, ಹೈಗುಳಿ, ಚಿಕ್ಕು ದೇವತೆಗಳ ದರ್ಶನವೂ ನಡೆಯುತ್ತದೆ. ಈ ದರ್ಶನದಲ್ಲಿ ದೇವಸ್ಥಾನದ ಆನುವಂಶಿಕ ಮುಕ್ತೇಸರರ ಉಪಸ್ಥಿತಿಯಲ್ಲಿ ವಾಕ್ತೀರ್ಮಾನ ಸಿಗುತ್ತದೆ. ಭಕ್ತರು ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಮಾರ್ಗದರ್ಶನ ಪಡೆಯುತ್ತಾರೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯ 2 ವಾರಗಳ ಮುನ್ನ ದೇವರ ವಿಗ್ರಹವನ್ನು ವಿಸರ್ಜನೆ ಮಾಡಿ ಸಂಕ್ರಾಂತಿಯಂದು ಪುನಃ ಪ್ರತಿಷ್ಠೆ ಮಾಡಲಾಗುತ್ತದೆ. ಸಂಕ್ರಾಂತಿಯ ದಿನ ಮಧ್ಯಾಹ್ನ 12 ಗಂಟೆಗೆ ಅಭಿಜನ್ ಮುಹೂರ್ತದಲ್ಲಿ ಮಹಾಮಂಗಳಾರತಿ ನಡೆಯುತ್ತದೆ. ಹಾಲಬ್ಬದಲ್ಲಿ ಬೆಳಗ್ಗೆ 10 ಕೆಂಡಸೇವೆ ನಡೆಯುತ್ತದೆ. ಕೆಂಡಸೇವೆ ಆದ ಕೂಡಲೇ ದೇವರ ಮುಖಮಂಟಪದಲ್ಲಿ ದರ್ಶನ ಪಾತ್ರಿಗಳು ಕುಳಿತು ಕೆಂಡ ಕಾಣಿಕೆ ಲೆಕ್ಕ ಮಾಡಿ ದೇವಸ್ಥಾನದ ಅರ್ಚಕರಿಗೂ, ಸೇವಕರಿಗೂ, ಮಾಗಣಿಯವರಿಗೂ ಪ್ರಸಾದ ಹಂಚುವಾಗ ಬೆಳ್ಳಿ ಕಾಣಿಕೆ ಹಾಕಿ ಕೊಡುವುದು ಮಾಮೂಲು ಪದ್ಧತಿ. ಇದಾದ ನಂತರ ದೇವಸ್ಥಾನದ ಮೂಡುಬಾಗಿಲಿನಲ್ಲಿ ಆಡಳಿತದಾರನು ಬ್ರಾಹ್ಮಣರಿಗೆ, ಬ್ರಾಹ್ಮಣೇತರರಿಗೆ ಧರ್ಮ ಮಾಡುವುದು ವಾಡಿಕೆ. ನಂತರ ದಶಾವತಾರ ಮೇಳದವರಿಂದ ಸೇವೆ ನಡೆಯುತ್ತದೆ. ಜನವರಿ 15ರ ಬೆಳಗ್ಗೆ 10 ಗಂಟೆಗೆ ಮಂಡಲ ಸೇವೆ ನಡೆಯುತ್ತದೆ. ಚಿಕ್ಕು ದರ್ಶನದಲ್ಲಿ ಪಡುದಿಕ್ಕಿನಲ್ಲಿ ಕಡಕಟ್ಟುವಿನಲ್ಲಿ ಕುಳಿತು ಮುಕ್ತೇಸರರ ಉಪಸ್ಥಿತಿಯಲ್ಲಿ ಸನ್ನಿಧಾನದಿಂದ ನಂಬಿದ ಗಣಕ್ಕೆ ಪುಷ್ಪ ಕೊಡುವುದು ವಿಶೇಷ. ತುಲಾಭಾರ ಸೇವೆಯೂ ನಡೆಯುತ್ತದೆ. ಜನವರಿ 16ರಂದು ಬೆಳಗ್ಗೆ 10 ಗಂಟೆಗೆ ಮಂಡಲ ಸೇವೆಯ ನಂತರ ತುಲಾಭಾರ ಸೇವೆ ನಡೆಯುತ್ತದೆ. ನಂತರ ಪ್ರಸಾದ ವಿತರಣೆ ನಡೆಯುತ್ತದೆ. ರಾತ್ರಿ ಕಡಬಿನ ಪೂಜೆ ನಡೆಯುತ್ತದೆ.
ಜಾತ್ರೆಯಾದ 1 ವಾರದಲ್ಲಿ ಸಂಪ್ರೋಕ್ಷಣೆ ನಡೆಯುತ್ತದೆ. ಆಡಳಿತದಾರನ ಮನೆಯಲ್ಲಿ 3 ದೇವರ ದರ್ಶನ ಉಂಟುಮಾಡಿ ಹಬ್ಬದಲ್ಲಿ ಕೆಲಸ ಮಾಡಿದ ಸಿಬ್ಬಂದಿಯವರಿಗೆ ಸಂಬಳ ಬಟವಾಡೆ ಮಾಡುವುದು ವಾಡಿಕೆ. ಅಲ್ಲದೆ ಬ್ರಾಹ್ಮಣರಿಗೂ ಕುಟುಂಬದ ಸದಸ್ಯರಿಗೂ ಕಾಣಿಕೆ ನೀಡುವುದು ಮಾಮೂಲು ಪದ್ಧತಿ. ಈ ಎಲ್ಲ ವಿಧಿವಿಧಾನಗಳು ದೇವರ ಉತ್ಸವವನ್ನು ಇನ್ನಷ್ಟು ವೈಭವಮಯವಾಗಿಸುತ್ತವೆ. ಮಕರ ಸಂಕ್ರಾಂತಿಯ ಉತ್ಸವವು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಅದು ಸಮಾಜದ ಏಕತೆಯನ್ನು, ಪರಂಪರೆಯನ್ನು, ಭಕ್ತಿಯ ಶ್ರದ್ಧೆಯನ್ನು ಪ್ರತಿಬಿಂಬಿಸುವ ಮಹೋತ್ಸವವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.